ದರ್ಶನ್ ಹಾಗೆ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಹತ್ಯೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಅಂತೂ ಇಂತೂ ತನಿಖಾಧಿಕಾರಿಗಳ ಕೈ ಸೇರಿದೆ ಎಫ್ಎಸ್ಎಲ್ ವರದಿ. ಹೈದರಾಬಾದ್ ಹಾಗೆ ಬೆಂಗಳೂರಿನಿಂದ ಬಂದಂತಹ ಎಫ್ಎಸ್ಎಲ್ ರಿಪೋರ್ಟ್ ತನಿಖಾಧಿಕಾರಿಗಳ ಕೈ ಸೇರಿದೆ. ಎಫ್ಎಸ್ಎಲ್ ವರದಿ ಬರ್ತಾ ಇದ್ದ ಹಾಗೆ ಪೊಲೀಸರು ಮೀಟಿಂಗ್ ಅನ್ನ ಮಾಡಿದ್ದಾರೆ. ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದ್ ಅವರ ನೇತೃತ್ವದಲ್ಲಿ ಸಭೆಯನ್ನ ಮಾಡಲಾಗಿದೆ. ತನಿಖೆ ಹಾಗೂ ಎಫ್ಎಸ್ಎಲ್ ವರದಿ ತಾಳೆ ಆಗ್ತಾ ಇದೆಯಾ ಅನ್ನೋ ಬಗ್ಗೆ ಚರ್ಚೆಯನ್ನ ಮಾಡಲಾಗಿದೆ. ತನಿಖಾ ತಂಡದ ಜೊತೆ ಚರ್ಚೆಯ ನಂತರ ಕಾನೂನು ತಜ್ಞರ ಮೊರೆಯನ್ನ ಹೋಗಲಿದ್ದಾರೆ ಪೊಲೀಸರು. ರೇಣುಕಾಸ್ವಾಮಿ ಹತ್ಯೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಎಫ್ಎಸ್ಎಲ್ ರಿಪೋರ್ಟ್ ಪೊಲೀಸರ ಕೈ ಸೇರಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಪ್ರಜ್ವಲ್ ನೀಡ್ತಾ ಹೋಗ್ತಾರೆ. ಪ್ರಜ್ವಲ್, ಸಾಕಷ್ಟು ಕುತೂಹಲ ಇದ್ದಿದ್ದು ಇದೇ ಎಫ್ಎಸ್ಎಲ್ ವರದಿಯ ಬಗ್ಗೆ. ಎಫ್ಎಸ್ಎಲ್ ವರದಿ ಸದ್ಯ ಪೊಲೀಸರ ಕೈ ಸೇರಿದೆ. ಆ ವರದಿಯಲ್ಲಿ ಏನಿದೆ ಅನ್ನೋದರ ಇನ್ಸೈಡ್ ಡೀಟೇಲ್ಸ್ ಏನಾದರೂ ಲಭ್ಯ ಆಗಿದೆಯಾ? ಜೊತೆಗೆ ವರದಿ ಕೈ ಸೇರಿದಂತಹ ನಂತರದಲ್ಲಿ ಮುಂದೆ ಪೊಲೀಸರ ನಡೆಯೇನು? ಪ್ರಜ್ವಲ್, ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಸಾಕಷ್ಟು ಸಾಕ್ಷಿಗಳನ್ನು ಕಲೆ ಹಾಕಿದ್ರು. ಅದರಲ್ಲೂ ಕೂಡ ಪ್ರಮುಖವಾಗಿ ಟೆಕ್ನಿಕಲ್ ಎವಿಡೆನ್ಸ್ ಅನ್ನ ಕಲೆ ಹಾಕುವಂತಹ ಸಂದರ್ಭದಲ್ಲಿ ಅವರ ಫಿಂಗರ್ ಪ್ರಿಂಟ್ಸ್ ಆಗಿರ್ಬೋದು ಅಥವಾ ರಕ್ತದ ಕಲೆಗಳಾಗಿರ್ಬೋದು ಇವೆಲ್ಲವನ್ನು ಕೂಡ ಕಲೆ ಹಾಕಿದ್ರು. ಅದನ್ನೆಲ್ಲವನ್ನು ಕೂಡ ಎಫ್ಎಸ್ಎಲ್ಗೆ ಕಳುಹಿಸುವಂತಹ ಒಂದು ಕೆಲಸವನ್ನ ಮಾಡಿದ್ರು. ಅದೇ ರೀತಿಯಲ್ಲಿ ಅವರ ಎಲ್ಲರ ಒಂದು ಮೊಬೈಲ್ ಅನ್ನು ರಿಟ್ರೀವ್ ಮಾಡುವಂತಹ ಒಂದು ಕೆಲಸಕ್ಕೂ ಕೂಡ ಮುಂದಾಗಿದ್ರು. ಯಾಕೆ ಅಂತ ಹೇಳಿದ್ರೆ ಈ ಒಂದು ಕೊಲೆಗೆ ಸಂಬಂಧಪಟ್ಟಂತೆ ಆರೋಪಿಗಳು ಒಬ್ಬರಿಗೊಬ್ಬರು ಸಂಪರ್ಕ ಮಾಡಿರೋದಾಗಿರ್ಬೋದು ಅಥವಾ ರಕ್ತದ ಕಲೆಗಳಾಗಿರ್ಬೋದು ಇವೆಲ್ಲವೂ ಕೂಡ ಪ್ರಕರಣದ ಪ್ರಮುಖ ಸಾಕ್ಷಿಗಳಾಗ್ತಾ ಹೋಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಪೊಲೀಸರು ಕೂಡ ಆ ಎಲ್ಲ ಒಂದು ಸಾಕ್ಷಿಗಳನ್ನ ಕಲೆ ಹಾಕಿ ಅದನ್ನ ಎಫ್ಎಸ್ಎಲ್ಗೆ ಕಳುಹಿಸುವಂತ ಒಂದು ಕೆಲಸವನ್ನು ಮಾಡಿದ್ರು. ಈ ಸಂದರ್ಭದಲ್ಲಿ ಆ ಎಫ್ಎಸ್ಎಲ್ನ ವರದಿ ಕೂಡ ಬಂದಿದೆ. ನಿನ್ನೆ ಎಫ್ಎಸ್ಎಲ್ ವರದಿ ಏನಿದೆ ಅದು ಪೊಲೀಸರ ಕೈ ಸೇರಿರುವಂತದ್ದು. ಹೈದರಾಬಾದಿಂದ ಹಾಗೆ ಬೆಂಗಳೂರಿನ ಎಫ್ಎಸ್ಎಲ್ ಎರಡು ತಂಡದಿಂದಲೂ ಕೂಡ ಈಗಾಗಲೇ ವರದಿಯನ್ನ ನೀಡಲಾಗಿದೆ. ಪೊಲೀಸರು ಕೂಡ ಆ ಒಂದು ವರದಿಯನ್ನ ಈಗಾಗಲೇ ಪರಿಶೀಲನೆ ಕೂಡ ನಡೆಸಿದ್ದಾರೆ. ನಿನ್ನೆ ಪೊಲೀಸ್ ಕಮಿಷನರ್ ಬಿ ದಯಾನಂದ್ ಅವರ ನೇತೃತ್ವದಲ್ಲಿ ತನಿಖಾಧಿಕಾರಿಗಳ ಜೊತೆ ಒಂದು ಸಭೆಯನ್ನು ಕೂಡ ಮಾಡಲಾಯಿತು. ಅಂದ್ರೆ ಯಾವ ರೀತಿಯ ಒಂದು ವರದಿ ಬಂದಿದೆ ಅನ್ನೋದರ ಆಧಾರದ ಮೇಲೆ ಬೇರೆ ಏನಾದರೂ ಸಾಕ್ಷಿಗಳು ಬೇಕಾಗುತ್ತಾ ಅಥವಾ ಇದಕ್ಕೆ ಇನ್ನೂ ಪೂರಕ ಸಾಕ್ಷಿಗಳನ್ನ ನಾವೇನಾದರೂ ಕಲೆ ಹಾಕಬೇಕಾ, ಇನ್ನು ಜಪ್ತಿ ಮಾಡಿದಂಥ ಯಾವುದಾದ್ರೂ ವಸ್ತುಗಳಿದ್ದು ಅದನ್ನು ಕೂಡ ಎಫ್ಎಸ್ಎಲ್ಗೆ ಕಳುಹಿಸುವಂತ ಅವಶ್ಯಕತೆ ಇದೆಯಾ, ಇವೆಲ್ಲದರ ಬಗ್ಗೆ ಕೂಡ ಈಗಾಗಲೇ ಒಂದು ಚರ್ಚೆ ಕೂಡ ಆಗಿರುವಂಥದ್ದು. ಅದೇ ರೀತಿಯಲ್ಲಿ ಒಂದು ಕಾನೂನು ತಜ್ಞರ ಮೊರೆಯನ್ನ ಕೂಡ ಹೋಗಿದ್ದಾರೆ. ಅಂದ್ರೆ ಇಲ್ಲಿ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರ ಬಟ್ಟೆ ಮೇಲೆ ಸಿಕ್ಕಂತಹ ಒಂದು ರಕ್ತದ ಕಲೆಗಳಾಗಿರ್ಬೋದು ಇವೆಲ್ಲವನ್ನ ಕೂಡ ಈಗಾಗಲೇ ಎಫ್ಎಸ್ಎಲ್ಗೆ ಕಳಿಸಲಾಗಿದೆ. ಅದರಲ್ಲಿ ಪ್ರಮುಖವಾಗಿ 6 ಆರೋಪಿಗಳ ಒಂದು ಬ್ಲಡ್ ಸ್ಯಾಂಪಲ್ಸ್ ಏನಿದೆ ಅದನ್ನು ಕೂಡ ಕಲೆಕ್ಟ್ ಮಾಡಿದ್ರು. ಅದೇ ರೀತಿಯಲ್ಲಿ ರೇಣುಕಾಸ್ವಾಮಿ ಅವರ ರಕ್ತದ ಒಂದು ಕಲೆ ಏನಿದೆ ಅದು ಆರೋಪಿಗಳ ಬಟ್ಟೆಯ ಮೇಲೆ ಕಂಡು ಬಂದಿದೆ ಅನ್ನುವಂಥ ಒಂದು ಮಾಹಿತಿ ಕೂಡ ಲಭ್ಯವಾಗ್ತಾ ಇರುವಂಥದ್ದು. ಆ ಒಂದು ನಿಟ್ಟಿನಲ್ಲಿ ಯಾರ್ಯಾರು ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಸರಿಯಾದಂತಹ ಅಂಶ ಏನಿದೆ ಅದು ರಿವೀಲ್ ಆಗಿಲ್ಲ. ಅದು ರಿವೀಲ್ ಆದ ನಂತರದಲ್ಲಿ ಯಾರ ಬಟ್ಟೆಗಳ ಮೇಲೆ ರೇಣುಕಾಸ್ವಾಮಿ ಅವರ ರಕ್ತದ ಕಲೆ ಗುರುತು ಪತ್ತೆಯಾಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಹೋಗುತ್ತೆ. ಸದ್ಯದ ಮಟ್ಟಿಗೆ 6 ಜನ ಆರೋಪಿಗಳ ಬಟ್ಟೆಯ ಮೇಲೆ ಈ ಒಂದು ರಕ್ತದ ಕಲೆ ಪತ್ತೆಯಾಗಿದೆ ಅನ್ನುವಂಥ ಒಂದು ಅಂಶ ಕೂಡ ಗೊತ್ತಾಗ್ತಾ ಇರುವಂಥದ್ದು. ಇನ್ನೊಂದು ಕಡೆಯಲ್ಲಿ ಆ ಒಂದು ರೇಣುಕಾಸ್ವಾಮಿ ಮೃತದೇಹವನ್ನು ಸ್ಕಾರ್ಪಿಯೋ ಕಾರ್ನಲ್ಲಿ ಸಾಗಿಸ್ತಾರಲ್ಲ, ಈ ಸಂದರ್ಭದಲ್ಲೂ ಕೂಡ ಅಲ್ಲಿ ಸಿಕ್ಕಂತಹ ಬ್ಲಡ್ ಸ್ಯಾಂಪಲ್ಸ್ ಏನಿದೆ ಅದನ್ನ ಕೂಡ ಈಗಾಗಲೇ ಎಫ್ಎಸ್ಎಲ್ಗೆ ಕಳಿಸಿ ಅದರ ರಿಪೋರ್ಟ್ ಅನ್ನು ಕೂಡ ಪಡೆಯುವಂತಹ ಒಂದು ಕೆಲಸವನ್ನ ಪೊಲೀಸ್ ಅಧಿಕಾರಿಗಳು ಮಾಡಿದ್ರು. ಆ ಒಂದು ರಿಪೋರ್ಟ್ ಅನ್ನ ಆಧರಿಸಿಕೊಂಡೇ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡ್ತಾ ಹೋಗ್ತಾರೆ. ನಿನ್ನೆ ಕೂಡ ಒಂದು ಸಭೆಯನ್ನು ಮಾಡಿರುವಂಥದ್ದು. ಆ ಒಂದು ಸಭೆಯಲ್ಲೂ ಕೂಡ ಪ್ರಮುಖವಾಗಿ ಯಾವುದಾದ್ರೂ ಇದರಲ್ಲಿ ಅಂದ್ರೆ ಯಾವುದಾದ್ರು ಅಂಶವನ್ನು ನಾವು ಬಿಟ್ಟು ಹೋಗಿದ್ದೀವ, ಇನ್ನೂ ಯಾವುದಾದ್ರೂ ವಸ್ತುಗಳು ಅಂದ್ರೆ ಆ ಹಲ್ಲೆ ಮಾಡಿದಂಥ ಸಂದರ್ಭದಲ್ಲಿ ಬಳಸಿದಂಥ ರೀಪ್ ತುಂಡುಗಳಾಗಿರ್ಬೋದು ಬೇರೆ ಯಾವ್ಯಾವ ವಸ್ತುಗಳಿದ್ವಲ್ಲ ಅವೆಲ್ಲವನ್ನು ಕೂಡ ಅದರಲ್ಲಿ ಫಿಂಗರ್ ಪ್ರಿಂಟ್ಸ್ ಆಗಿರ್ಬೋದು ಅವೆಲ್ಲವನ್ನು ಕೂಡ ಕಳಿಸಿದ್ವಿ. ಇನ್ನೂ ಯಾವುದಾದ್ರೂ ವಸ್ತುಗಳು ಇದೆಯಾ ಅನ್ನೋದ್ರ ಬಗ್ಗೆ ಕೂಡ ಒಂದು ಚರ್ಚೆಯನ್ನು ಮಾಡಲಾಗಿರುವಂಥದ್ದು. ಸದ್ಯದ ಮಟ್ಟಿಗೆ ಎಫ್ಎಸ್ಎಲ್ ರಿಪೋರ್ಟ್ ಏನಿದೆ ದರ್ಶನ್ ಅಂಡ್ ಗ್ಯಾಂಗ್ಗೆ ಕಂಟಕವನ್ನು ತರುತ್ತೆ ಅನ್ನುವಂಥ ಒಂದು ಮಾತೇನಿದೆ ಅದು ಇಲಾಖೆಯ ಒಳಗಡೆ ಕೇಳಿ ಬರ್ತಾ ಇರುವಂಥದ್ದು. ವಿದ್ಯಶ್ರೀ, ಥ್ಯಾಂಕ್ ಯು ಪ್ರಜ್ವಲ್ ತಮ್ಮ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.